ಸೊ ಇವಾಗ ಥಿಂಕ್ವೇರ್ F200 Pro ಮಾಡಲ್ ಈ ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು ಮತ್ತು ಯಾವ ಥರ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಸೊ ಒಂದು ಶಾರ್ಟ್ ವಿಡಿಯೋ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಐಫೋನ್ ಆದರೆ ಆ್ಯಪ್ ಸ್ಟೋರು ಮತ್ತು ಆ್ಯಂಡ್ರಾಯ್ಡ್ ಆದರೆ ಪ್ಲೇಸ್ಟೋರಲ್ಲಿ ಥಿಂಕ್ವೇರ್ ಡ್ಯಾಶ್ ಕ್ಯಾಮ್ ಲಿಂಕ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಥಿಂಕ್ವೇರ್ ಡ್ಯಾಶ್ ಕ್ಯಾಮ್ ಲಿಂಕ್ ಅಂತ ಈ ಅಪ್ಲಿಕೇಶನ್ ಇದೆ. ಸೊ ಇಗ್ನಿಷನ್ ಸ್ಟಾರ್ಟ್ ಮಾಡಬೇಕು ಇದು ಅಪ್ಲಿಕೇಶನ್ ಕನೆಕ್ಟಿವಿಟಿ ಮಾಡಬೇಕಾದ್ರೆ. ಇವಾಗ ಅಪ್ಲಿಕೇಶನ್ ಡೌನ್ಲೋಡ್ ಆಯಿತು, ಓಪನ್ ಮಾಡ್ತೀವಿ. ಸೊ ಪರ್ಮಿಷನ್ಸ್ ಎಲ್ಲ ಅಲೋ ಕೊಡಬೇಕು. ಡ್ಯಾಶ್ ಕ್ಯಾಮ್ ರಿಜಿಸ್ಟ್ರೇಷನ್ ಫಸ್ಟ್ ನಮ್ಮ ಫೋನಲ್ಲಿ ವೈಫೈ ಆನ್ ಮಾಡಿರಬೇಕು. ಸೊ ವೈಫೈ ಆನ್ ಮಾಡಿದ್ಮೇಲೆ ಡ್ಯಾಶ್ ಕ್ಯಾಮಲ್ಲಿ ವೈಫೈ ಬಟನ್ ಪ್ರೆಸ್ ಮಾಡಬೇಕು. ಈ ಥರ ಒಂದು ವಾಯ್ಸ್ ನೋಟ್ ಬರುತ್ತೆ, ಆನ್ ಯುವರ್ ಸ್ಮಾರ್ಟ್ ಫೋನ್ ಕನೆಕ್ಟ್ ವೈಫೈ ಅಂತೇಳಿ. ಸೊ ಆಮೇಲೆ ನಿಮ್ಮ ಫೋನಲ್ಲಿ ಥಿಂಕ್ವೇರ್ದು ನೆಟ್ವರ್ಕ್ ತೋರಿಸುತ್ತೆ. ಥಿಂಕ್ವೇರ್ ಒಂದೊಂದು ಮಾಡೆಲ್ದು ಸಪ್ರೇಟ್ ಸೀರೀಸ್ ಇರುತ್ತೆ. ಇದರಲ್ಲಿ ಥಿಂಕ್ವೇರ್ 82 ಅಂತಿದೆ. ಸೊ ಅದು ಸೆಲೆಕ್ಟ್ ಆದಮೇಲೆ ಪಾಸ್ವರ್ಡ್ ಬಂದು ಡಿಫಾಲ್ಟ್ ಆಗಿರುತ್ತೆ 1 2 3 4 5 6 7 8 9. ಸೊ ಜಾಯಿನ್ ಕೊಡಬೇಕು. ಸೊ ಜಾಯಿನ್ ಆದಮೇಲೆ ಕನೆಕ್ಟ್ ಆಗಿರುತ್ತೆ. ಅಪ್ಲಿಕೇಶನ್ ಡೈರೆಕ್ಟ್ ಓಪನ್ ಮಾಡಿ F200 Pro ಸೀರೀಸ್ ಸೆಲೆಕ್ಟ್ ಮಾಡಿ. ಸೊ ಈ ಥರ ಒಂದು ವಾಯ್ಸ್ ನೋಟ್ ಬರುತ್ತೆ ಕನೆಕ್ಟ್ ಆದ ತಕ್ಷಣ. ಲೈಟು ನಮಗೆ ಕನೆಕ್ಟ್ ಆದ ತಕ್ಷಣ ಬ್ಲೂ ಲೈಟು ಕನೆಕ್ಟ್ ಆಗೋಕ್ಕೂ ಮುಂಚೆ ಬ್ಲಿಂಕ್ ಆಗ್ತಿರುತ್ತೆ. ಕನೆಕ್ಟ್ ಆದಮೇಲೆ ಸ್ಟೇಬಲ್ ಆಗಿ ಬ್ಲೂ ಸ್ಟೇಬಲ್ ಇರುತ್ತೆ. ಎಲ್ಲೋ ಬಂದು ಪವರ್ ಸ್ಟೇಟಸ್ ತೋರಿಸೋದಕ್ಕೋಸ್ಕರ ಎಲ್ಲೋ ಇರುತ್ತೆ. ಸೊ ಆಮೇಲೆ ನಾವು ಚೆಕ್ ಮಾಡ್ಕೋಬಹುದು ವ್ಯೂ, ಫ್ರಂಟ್ ವ್ಯೂ ಮತ್ತೆ ರಿಯರ್ ವ್ಯೂ. ಸೊ ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡಬೇಕಾ, ಏನಾದರೂ ಫಿಕ್ಸಿಂಗ್ ಕರೆಕ್ಟ್ ಆಗಿದೆಯಾ, ಸೊ ಫ್ರಂಟ್ ಸ್ಟ್ರೈಟ್ ಆಗಿದೆಯಾ ಏನೆಲ್ಲನೂ ನಮಗೆ ವಿಡಿಯೋ ಕ್ಲಿಕ್ ಮಾಡಿ ನೋಡ್ಕೋಬಹುದು. ಇದು ಫ್ರಂಟ್ ವ್ಯೂ ಇದೆ. ಸೊ ಫ್ರಂಟ್ ವ್ಯೂ ಇದು. ಸೊ ನಾವು ಇವಾಗ ಟೈಮು ಏನು ಸೆಟ್ ಮಾಡಿಲ್ಲ, ಅದಕ್ಕೆ ಟೈಮ್ ಎಲ್ಲ ರಾಂಗ್ ಆಗಿ ತೋರಿಸ್ತಾ ಇದೆ. ಸೆಟ್ಟಿಂಗ್ಸ್ ಒಳಗಡೆ ಹೋಗಿ ಎಲ್ಲ ಸೆಟ್ಟಿಂಗ್ಸ್ ಚೇಂಜ್ ಮಾಡೋಣ. ಇಲ್ಲಿ ರಿಯರ್ ಆಪ್ಷನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ರಿಯರ್ ವ್ಯೂ ತೋರಿಸುತ್ತೆ. ರಿಯರ್ ವ್ಯೂ ನಾವು ಸ್ವಲ್ಪ ಲೆನ್ಸ್ ಅಡ್ಜಸ್ಟ್ ಮಾಡಬೇಕು. ಅದನ್ನ ಸ್ವಲ್ಪ ಲೆನ್ಸ್ ಬೆಂಡ್ ಮಾಡಿ ಕೆಳಗಡೆ ಮಾಡಿ. ಮೇಲ್ಗಡೆ ಮಾಡಿ, ಮೇಲ್ಗಡೆ ಇನ್ನೊಂದು ಸ್ವಲ್ಪ ಮೇಲೆ. ಇದು ಹೈಟಲ್ ಇದೆ. ಓಕೆ. ಸೊ ಇದು ವ್ಯೂ ನಾವು ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಲೆನ್ಸ್ ಎಲ್ಲ ರೊಟೇಟಬಲ್ ಇರುತ್ತೆ. ಸೊ ಇವಾಗ ನಾವು ಡ್ಯಾಶ್ ಕ್ಯಾಮ್ ಸೆಟ್ಟಿಂಗ್ಸ್ ನೋಡ್ತೀವಿ. ಫಸ್ಟು ಮೆಮೊರಿ ಕಾರ್ಡ್ ಸೆಟ್ಟಿಂಗ್ಸ್ ಇದೆ. ಸೊ ಮೆಮೊರಿ ಪೋರ್ಷನ್ಸ್ ನಾವು ಯಾವುದು ಓವರ್ ರೇಟ್ ಆಗಬೇಕು ಅಂದರೆ ಲೂಪ್ ರೆಕಾರ್ಡಿಂಗ್ ಅಂತ ಒಂದು ಟೆಕ್ನಾಲಜಿ ಇದೆ ಇದರಲ್ಲಿ. ಸೊ ಒನ್ಸ್ ಮೆಮೊರಿ ಫುಲ್ ಆದ ತಕ್ಷಣ ವಿಡಿಯೋಸ್ ಎಲ್ಲ ಎರೇಸ್ ಆಗುತ್ತೆ. ಸೊ ಪ್ರೀವಿಯಸ್ ವಿಡಿಯೋಸ್ ಅದು ನಮಗೆ ಯಾವುದು ಬೇಕು, ಇವಾಗ ನಮಗೆ ಪ್ರಿಯಾರಿಟಿ ಕಂಟಿನ್ಯೂಸ್ ಬೇಕಾ ಇಲ್ಲ ಪಾರ್ಕಿಂಗ್ ಬೇಕಾ ಮ್ಯಾನ್ಯುವಲ್ ಬೇಕಾ, ಅದನ್ನು ನಾವು ಸೆಟ್ ಮಾಡ್ಕೋಬೋದು ಮ್ಯಾನ್ಯುವಲ್ ಆಗಿ. ಸೊ ಕಂಟಿನ್ಯೂಸ್ ಬಂದು ಪ್ರಿಯಾರಿಟಿ ಇದ್ರೆ ಬೆಸ್ಟು. ಯಾಕಂದರೆ ಡ್ರೈವಿಂಗ್ ಟೈಮಲ್ಲಿ ನಾವೇ ಅಂದರೆ ಓನರ್ ಇರ್ತಾರೆ, ಅವ್ರು ಡ್ರೈವ್ ಮಾಡ್ತಿರ್ತಾರೆ. ಸೊ ಕಂಟಿನ್ಯೂಸ್ ಪ್ರಿಯಾರಿಟಿ ಸೆಟ್ ಮಾಡೋಣ. ಈ ಆಪ್ಷನ್ ಫಾರ್ಮೆಟ್ ಮಾಡೋದಕ್ಕೋಸ್ಕರ. ಸೊ ಅಪ್ಲಿಕೇಶನ್ ಕನೆಕ್ಟ್ ಮಾಡಿ, ಇದು ಫಾರ್ಮೆಟ್ ಆಪ್ಷನ್. ಕ್ಯಾಮ್ರಾ ಸೆಟ್ಟಿಂಗ್ಸ್ ಬ್ರೈಟ್ನೆಸ್ಗೋಸ್ಕರ ಇದು. ಸೊ ಬ್ರೈಟ್ನೆಸ್ ಮಿಡ್ ಇಸ್ ಎನಫ್. ರೆಕಾರ್ಡ್ ಸೆಟ್ಟಿಂಗ್ಸ್. ಸೊ ಕಂಟಿನ್ಯೂಸ್ ಅಲ್ಲಿ ನಮಗೆ ಇನ್ಸಿಡೆಂಟ್ ಏನಾದರೂ ರೆಕಾರ್ಡಿಂಗ್ ಸೆನ್ಸಿಟಿವಿಟಿ ಮೀಡಿಯಮಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಬೇಸಿಕ್ ಎಲ್ಲ ಮೀಡಿಯಮಲ್ಲೇ ಸೆಟ್ ಮಾಡಬೇಕು. ಸೂಪರ್ ನೈಟ್ ವಿಷನ್ ಪಾರ್ಕಿಂಗಲ್ಲಿ ಎನೇಬಲ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ಮೋಡ್ ಡಿಸೇಬಲ್ ಇರುತ್ತೆ. ಒನ್ಸ್ ನಾವು ಸೆಟ್ಟಿಂಗ್ಸ್ ಮಾಡಬೇಕಾದ್ರೆ ಎನೇಬಲ್ ಮಾಡಬೇಕು. ಮೋಷನ್ ಡಿಡಕ್ಷನ್ ಸೆಟ್ ಮಾಡ್ಕೋಬೇಕು.
ಸೊ ಅದು ಕಸ್ಟಮರ್ಗೆ ಯಾವ ಥರ ಪ್ರಿಯಾರಿಟಿ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಮೋಷನ್ ಡಿಡಕ್ಷನ್ ಬೇಡ ಅಂದರೆ ಟೈಮ್ ಲ್ಯಾಪ್ಸ್, ಎನರ್ಜಿ ಸೇವಿಂಗ್, ಸೊ ಅವ್ರು ಯಾವ ಥರ ಯೂಸೇಜ್ ಅದ್ರ ತಕ್ಕಂತೆ ಸೆಟ್ ಮಾಡ್ಕೋಬೋದು. ಸೊ ಸೆನ್ಸಿಟಿವಿಟಿ ಮೀಡಿಯಮಲ್ಲಿ ಇರಬೇಕು. ಸೊ ಇದು ಆಫ್ ಟೈಮರ್ 72 ಅವರ್ಸ್ ಸೆಟ್ ಮಾಡೋಣ. ಸೊ ಅಪ್ ಟು 72 ಅವರ್ಸ್ ಪಾರ್ಕಿಂಗಲ್ಲಿ ಕಾರ್ ಪಾರ್ಕಿಂಗಲ್ಲಿ ಇದ್ರೂ ಕ್ಯಾಮ್ರಾ ಆನಲ್ಲಿರುತ್ತೆ. ಆಫ್ಟರ್ 72 ಅವರ್ಸ್ ಶಟ್ ಡೌನ್ ಆಗುತ್ತೆ. ಸೊ ಟು ಪ್ರೊಟೆಕ್ಟ್ ದ ಕಾರ್ ಬ್ಯಾಟ್ರಿ ಪ್ರೊಟೆಕ್ಷನ್ ಎನೇಬಲ್ ಆಗಿದೆ. ಸೊ ಕಟ್ ಆಫ್ ವೋಲ್ಟೇಜ್ ಬಂದು 12.0 ಸೆಟ್ ಮಾಡಿದ್ದೀವಿ, ಯಾಕಂದರೆ ಇದು ನ್ಯೂಲಿ ಬ್ಯಾಟ್ರಿ ಕಂಡೀಷನ್ ಚೆನ್ನಾಗಿದೆ. ಸೊ ಹಾಗಾಗಿ 12.0 ಇರಲಿ. ಸೊ ರೋಡ್ ಸಿಸ್ಟಮ್ ಸೇಫ್ಟಿ ಕ್ಯಾಮ್ರಾ ಎಲ್ಲ ಎನೇಬಲ್ ಆಗಿದೆ. ಪ್ಲಸ್ ವೆಹಿಕಲ್ ಟೈಪು ನಮ್ದು ಯಾವುದು SUV ಆದರೆ SUV, ಸೆಡನ್ ಆದರೆ ಸೆಡನ್. ಅಡಾಸ್ ಅಂತ ಒಂದು ಫೀಚರ್ ಇದೆ ಅದರಲ್ಲಿ, ಅದನ್ನು ನಾವು ಎನೇಬಲ್ ಮಾಡಬೇಕು. ಎನೇಬಲ್ ಅಂದರೆ ಮೀಡಿಯಮಲ್ಲಿ ಸೆಟ್ ಮಾಡ್ಕೋಬೇಕು. ಸೊ ಮೀಡಿಯಮಲ್ಲಿ ನಾವು ಸೆನ್ಸಿಟಿವಿಟಿ ಅದು ಸೆಟ್ ಮಾಡ್ಕೋಬೇಕು, ಹೈಯಲ್ಲಿರಲಿ. ಸ್ಪೀಡ್ 80, ಯಾಕಂದರೆ ಹೈವೇಲಿ ಎಬೋ 100. ಸೊ ಹೈವೇಲಿ ನಾವು ಯಾವ ಸ್ಪೀಡ್ ಏನು ಸೆಟ್ ಮಾಡ್ತೀವಿ ಆ ಸ್ಪೀಡ್ ಆದಮೇಲೆ ನಮಗೆ ಇದು ವರ್ಕ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಹೈವೇಲಿ ವರ್ಕ್ ಆಗೋದು. ಫಾರ್ವರ್ಡ್ ಕೊಲಿಷನ್ ಹೈ, ಲೋ ಸ್ಪೀಡ್ ಹೈ, ಫ್ರಂಟ್ ವೆಹಿಕಲ್ ಡಿಪಾರ್ಚರ್ ಎನೇಬಲ್. ಸಿಸ್ಟಮ್ ಸೆಟ್ಟಿಂಗ್ಸ್, ಲ್ಯಾಂಗ್ವೇಜ್ ಇಂಗ್ಲೀಷ್. ವಾಲ್ಯೂಮ್ ನಮಗೆ ಅದು ವಾಯ್ಸ್ ನೋಟ್ ಬರುತ್ತೆ. ಸೊ ವಾಯ್ಸ್ ಬೇಡ ಅಂದರೆ 0 ಮಾಡ್ಕೋಬೋದು. ಸೊ ವಾಯ್ಸ್ ಬೇಕಂದರೆ ಸೊ ಹೈಯಲ್ಲಿ ಇಟ್ಕೊಳ್ಳಿ. ಟೈಮ್ ಝೋನ್ UTC ಪ್ಲಸ್ 5:30 ಸೆಟ್ ಮಾಡಬೇಕು. ಸೆಟ್ ಆಗಿದೆ. ಸ್ಪೀಡ್ ಯೂನಿಟ್ km/h ಇರಲಿ. ಸ್ಪೀಡ್ ಸ್ಟೆಮ್ಸ್ ಖಂಡಿತ ಎನೇಬಲ್ ಮಾಡಬೇಕು. ಇದರಲ್ಲೇ ನಮಗೆ ಸ್ಪೀಡ್ ಏನು ಸ್ಪೀಡಲ್ಲಿ ಡ್ರೈವ್ ಮಾಡ್ತೀವಿ ಅದೆಲ್ಲ ತೋರಿಸುತ್ತೆ. ಸೊ ಇದೆಲ್ಲ ಬೇಸಿಕ್ ಸೆಟ್ಟಿಂಗ್ಸ್ ಸೆಟ್ ಆಗಿದೆ. ಸೊ ನಮಗೆ ಗ್ಯಾಲರಿ ಇಲ್ಲಿರುತ್ತೆ. ಫೋಟೋಸ್ ಏನೇನು ರೆಕಾರ್ಡ್ ಆಗಿರುತ್ತೆ ಎಲ್ಲ ನಮಗೆ ಇಲ್ಲಿರುತ್ತೆ. ಫ್ರಂಟ್ ಸಪ್ರೇಟ್, ರಿಯರ್ ಸಪ್ರೇಟ್, ಆಲ್ ವಿಡಿಯೋಸ್ ಇರುತ್ತೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಆಪ್ಷನ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಮಗೆ ಗ್ಯಾಲರಿ ಪೋರ್ಷನ್ಸ್ ಇದೆ ಸಪ್ರೇಟ್ ಆಗಿ. ಕಂಟಿನ್ಯೂಸ್ ವಿಡಿಯೋಸ್ ಇಲ್ಲಿ ಸ್ಟೋರ್ ಆಗುತ್ತೆ, ಅಂದರೆ ಡ್ರೈವಿಂಗ್ ವಿಡಿಯೋಸ್. ಡ್ರೈವಿಂಗಲ್ಲಿ ಏನಾದರೂ ಇನ್ಸಿಡೆಂಟ್ಸ್ ಇಂಪ್ಯಾಕ್ಟ್ ಆದರೆ ಇಲ್ಲಿ ಇರುತ್ತೆ. ಪಾರ್ಕಿಂಗ್ ರೆಕಾರ್ಡಿಂಗ್ ವಿಡಿಯೋಸ್ ಇರುತ್ತೆ, ಅಂದರೆ ಮೋಷನ್ ಡಿಡಕ್ಷನ್ ಏನಾದರೂ ಆಯಿತು ಅಂದರೆ ಇಲ್ಲಿರುತ್ತೆ. ಪಾರ್ಕಿಂಗಲ್ಲಿ ಏನಾದರೂ ಇಂಪ್ಯಾಕ್ಟ್ ಆಗಿತ್ತು ಅಂದರೆ ಇಲ್ಲೆಲ್ಲ ಸ್ಟೋರ್ ಆಗಿರುತ್ತೆ. ಸೊ ಕಸ್ಟಮರ್ ಏನಾದರೂ ಮ್ಯಾನ್ಯುವಲ್ ಆಗಿ ರೆಕಾರ್ಡ್ ಮಾಡಬೇಕು ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ಅಂದರೆ ಇಲ್ಲಿ ಒಂದು REC ಬಟನ್ ಇದೆ. REC ಅಂತ ರೆಡ್ ಬಟನ್ ಇದೆ, ಅದು ಪ್ರೆಸ್ ಮಾಡಿದ್ರೆ ಮ್ಯಾನ್ಯುವಲ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ವಿಡಿಯೋಸ್ ಎಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದು ಆ್ಯಪ್ ಸಪೋರ್ಟ್, ಏನಾದರೂ ಅಪ್ಡೇಟ್ ಇದ್ರೆ ಇಲ್ಲೆಲ್ಲ ತೋರಿಸುತ್ತೆ, ಚೆಕ್ ಮಾಡ್ಕೋಬೋದು. ಸೊ ಇದು ಬೇಸಿಕ್ ಸೆಟ್ಟಿಂಗ್ಸ್ F200 Pro. ಸೊ ಥ್ಯಾಂಕ್ ಯು.